ಹಾಯ್ ಫ್ರೆಂಡ್ಸ್, ಮಾರ್ಕೆಟ್ ಮುಗಿದಾದ್ಮೇಲೆ ಮಾರ್ಕೆಟ್ ಇಲ್ಲಿಗೋಯ್ತು ಅಲ್ಲಿಗೋಯ್ತು, ಬೈ ಮಾಡಿದರೆ ಇಲ್ಲಿಗೋಗ್ತಿತ್ತು, ಅಲ್ಲಿ ಸೆಲ್ ಮಾಡಿದರೆ ಇಲ್ಲಿಗೆ ಬರ್ತಿತ್ತು, ಇಷ್ಟು ಪ್ರಾಫಿಟ್ ಆಗ್ತಿತ್ತು, ಅದು ಇದು ಅಂತ ಕತೆ ಹೇಳೋವಂಥ ಅನಲಿಸ್ಟ್ಗಳು ತುಂಬಾ ಇದ್ದಾರೆ. ಅಷ್ಟೇ ಅಲ್ಲದೆ ನೀವು ನಾಳೆ ಮಾರ್ಕೆಟ್ ಏನಾಗುತ್ತೆ, ನಾಳೆ ಎಲ್ಲಿಂದ ಓಪನ್ ಆಗುತ್ತೆ, ನಾಳೆ ಯಾವ ಲೆವೆಲ್ಗೆ ಹೋಗುತ್ತೆ, ಸೊ ಅಂತ ಇವತ್ತೇ ಕ್ಯಾಲ್ಕುಲೇಷನ್ ಮಾಡ್ತಾ ಇವತ್ತೇ ಅವರು ತಲೆ ಕೆಡಿಸ್ಕೊಂಡು ನಿಮ್ಮ ತಲೆಗಳಿಗೂ ಹುಳ ಬಿಡೋ ಅಂಥವರು ಬೇಕಾದಷ್ಟು ಅನಲಿಸ್ಟ್ಗಳಿದ್ದಾರೆ. ಸೊ ಇದೆಲ್ಲ ಮಾರ್ಕೆಟಲ್ಲಿ ಯೂಸ್ ಇಲ್ಲ. ನಾಳೆ ಗ್ಯಾಪ್ ಅಪ್ ಆಗುತ್ತಾ ಗ್ಯಾಪ್ ಡೌನ್ ಆಗುತ್ತಾ ಅದು ನಮ್ಮ ಕೈಯಲ್ಲಿರೋದಿಲ್ಲ. ಸೊ ಈ ಥರ ಒಂದು ಟೂಲ್ನ ಯೂಸ್ ಮಾಡಿದ್ರೆ ನೀವು ಕ್ಲಿಯರಾಗಿ ಒಂದು ಮಾರ್ಕೆಟ್ ಅನಾಲಿಸಿಸ್ನ ತಿಳ್ಕೊಬೋದು. ಮಾರ್ಕೆಟ್ ಓಪನ್ ಆಗಿದ್ದು ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ನಿಮಗೆ ಇದು ಹೇಳುತ್ತೆ ಇವತ್ತು ಯಾವ ಕಡೆಗೆ ಟ್ರೆಂಡ್ ಎಲ್ಲಿಂದ ತಗೊಳುತ್ತೆ. ಟ್ರೆಂಡ್ ತಗೊಂಡ್ರೆ ನೆಕ್ಸ್ಟ್ ಡೈಲಿನ ಬ್ರೇಕ್ ಆಯಿತು ಅಂದರೆ ಎಕ್ಸ್ಟ್ರೀಮ್ನ ಬ್ರೇಕ್ ಆದರೆ ಪೀಕ್ನ ಬೇಕಾದರೆ ಔಟ್ಮೋಸ್ಟ್ ಅಂತ ಕ್ಲಿಯರಾಗಿ ಒಂದು ಲೆವೆಲ್ಸ್ನ ಕೊಡುತ್ತೆ. ಆ ಲೆವೆಲಲ್ಲಿ ಎಕ್ಸಾಕ್ಟ್ ಪಾಯಿಂಟ್ಸ್ನಲ್ಲಿ ಒಂದು ಮಾರ್ಕೆಟ್ ಎವ್ರಿ ಡೇ ಒಂದು ಮೂಮೆಂಟಮ್ನ ಕೊಡ್ತಾ ಇರುತ್ತೆ. ಸೊ ಇವತ್ತು ನಾನು ಮಾರ್ನಿಂಗ್ ನಿಮಗೆ ಪ್ರೊವೈಡ್ ಮಾಡಿದ್ದು ನಿಫ್ಟಿ ಲೆವೆಲ್ಸು ನೀವು ಚೆಕ್ ಮಾಡಿರ್ಬೋದು. ಸೊ ಇನ್ನೂ ಟ್ರೆಂಡ್ ತಗೊಂಡಿರಲಿಲ್ಲ, ಆಗಲೇ ನಾನು ಹೇಳಿದ್ದೆ ಯಾವ ಕಡೆ ಟ್ರೆಂಡ್ ತಗೊಂಡ್ರೆ ಆ ಕಡೆ ಡೈಲಿಗೆ ರೀಚ್ ಆಗುತ್ತೆ, ಡೈಲಿನ ಬ್ರೇಕ್ ಆದರೆ ಎಕ್ಸ್ಟ್ರೀಮ್ ರೀಚ್ ಆಗುತ್ತೆ, ಎಕ್ಸ್ಟ್ರೀಮ್ ಬ್ರೇಕ್ ಆದರೆ ಪೀಕು, ಈ ರೀತಿ ಅವ್ರ ವ್ಯಾಲ್ಯೂಸ್ ಸಮೇತ ಹೇಳಿದ್ದೆ. ಸೊ ನೀವು ಬೇಕಾದ್ರೆ ಕ್ರಾಸ್ ಚೆಕ್ ಮಾಡಿ ನೋಡಿ. ಸೊ ಈಗ ಕ್ಲಿಯರಾಗಿ ನೀವು ನೋಡ್ತಿರೋದು ಎಕ್ಸಾಕ್ಟಾಗಿ ಔಟ್ಮೋಸ್ಟಿಗೆ ಬಂದಿದೆ. ಸೊ 10 ಪಾಯಿಂಟ್ಸಲ್ಲಿ ಮಿಸ್ ಆಗಿದೆ, ಸೊ ಆಲ್ಮೋಸ್ಟ್ ರೀಚ್ ಆಗಿದೆ. ಇದಾದಮೇಲೆ ಬ್ಯಾಂಕ್ ನಿಫ್ಟಿ ನಾನು ಮಾರ್ನಿಂಗು ಫಸ್ಟೇ ಟ್ರೆಂಡ್ ಟೇಕಿಂಗ್ ಝೋನಿಂದ ರಿಜೆಕ್ಷನ್ ಆಗ್ತಿತ್ತು. ಸೊ ಕೆಳಗೆ ಟ್ರೆಂಡ್ ಟೇಕಿಂಗ್ ಝೋನಿಗೆ ಬರುತ್ತೆ. ಟ್ರೆಂಡ್ ಟೇಕಿಂಗ್ ಝೋನ್ ಬ್ರೇಕ್ ಆಗದೆ ರಿಜೆಕ್ಷನ್ ಕೊಟ್ಟರೆ ಮತ್ತೆ ಬೈ ಸೇಲ್ ಝೋನ್ಗೆ ಬಂದು ಮತ್ತೆ ವಾಪಸ್ ಹೋಗೋ ಚಾನ್ಸಸ್ ಇರುತ್ತೆ ಅಂತ. ಸೊ ನಾನು ಏನು ಹೇಳಿದ್ದೆ ಅದೇ ರೀತಿ ನಿಮಗೆ ಮೂವ್ ಆಗಿದೆ, ಚೆಕ್ ಮಾಡ್ತಿರ್ಬೋದು. ಸೊ ಅದು ಮೇಲೆ ಮತ್ತೆ ಬೈ ಸೇಲ್ ಝೋನಿಗೆ ಬಂದು ಕೆಳಗೆ ಟ್ರೆಂಡ್ ಟೇಕಿಂಗ್ ಝೋನ್ ಬ್ರೇಕ್ ಆದಮೇಲೆ ಡೈಲಿ ಬಂದಿದೆ, ಡೈಲಿ ಬ್ರೇಕ್ ಆದಮೇಲೆ ಎಕ್ಸ್ಟ್ರೀಮಿಗೆ ಬಂದಿದೆ. ಸೊ ಇದಾದಮೇಲೆ ನಿಮಗೆ ಮಿಡ್ ಕ್ಯಾಪ್ ನಿಫ್ಟಿ ಚೆಕ್ ಮಾಡೋಣ. ಸೊ ಮಿಡ್ ಕ್ಯಾಪ್ ನಿಫ್ಟಿ ನಾವು ಮಾರ್ನಿಂಗ್ ಚೆಕ್ ಮಾಡುವಾಗ ಟ್ರೆಂಡ್ ಟೇಕ್ನ ಆಲ್ರೆಡಿ ಬ್ರೇಕ್ ಆಗ್ತಾ ಇತ್ತು. ಸೊ ನಾನು ಆಗಲೇ ಹೇಳಿದೆ 100% ಟ್ರೆಂಡ್ ಟೇಕಿಂಗ್ ಬ್ರೇಕ್ ಆಗಿದೆ, ಡೈಲಿಗೆ ಬಂದೇ ಬರುತ್ತೆ. ಡೈಲಿನ ಬ್ರೇಕ್ ಆಯ್ತಂದರೆ ಎಕ್ಸ್ಟ್ರೀಮ್ ಬೇಕಾದ್ರೆ ಔಟ್ಮೋಸ್ಟ್ ಅಂತ. ಸೊ ನೀವು ಕ್ಲಿಯರಾಗಿ ನೋಡಿ ಮಾರ್ಕೆಟಲ್ಲಿ. ಸೊ ಮಾರ್ಕೆಟ್ ಓಪನ್ ಆಗಿದ್ಮೇಲೆ ಕ್ಲಿಯರಾಗಿ ಯಾವ ರೀತಿ ನಮ್ಮ ಲೆವೆಲ್ಸ್ ಏನಿತ್ತು ಔಟ್ಮೋಸ್ಟ್ ಇವತ್ತು ಮ್ಯಾಕ್ಸಿಮಮ್ ಇಷ್ಟೇ ಹೋಗೋದು ಅಂತ ಕೊಟ್ಟಿದ್ವಿ, ಆ ಲೆವೆಲ್ಗೆ ಎಕ್ಸಾಕ್ಟಾಗಿ ಬಂದು ಎಂಡ್ ಆಗಿದೆ. ಅದೇ ರೀತಿ ನಿಮಗೆ ಗಿಫ್ಟ್ ನಿಫ್ಟಿನ ನಾವು ಚೆಕ್ ಮಾಡೋದಾದ್ರೆ ನಾನು ಗಿಫ್ಟ್ ನಿಫ್ಟಿ ನಿಮ್ಗೆ ಪ್ರೊವೈಡ್ ಮಾಡಿದ್ದೆ ಮಾರ್ನಿಂಗ್. ಸೊ ಗಿಫ್ಟ್ ನಿಫ್ಟಿ ನೀವು ನೋಡ್ತಿರ್ಬೋದು ಈಗ. ಸೊ ಇದು ಗಿಫ್ಟ್ ನಿಫ್ಟಿ ಮಾರ್ನಿಂಗ್ ಕ್ಲಿಯರಾಗಿ ಸೆಲ್ ಡೈರೆಕ್ಷನ್ ಹೋಗ್ತಾ ಇತ್ತು, ನಾನು ಹೇಳಿದೆ. ಸೊ ಕ್ಲಿಯರಾಗಿ ಡೈಲಿಯಿಂದ ರಿಜೆಕ್ಷನ್ ಆಗಿ ಬೈ ಸೇಲ್ ಝೋನ್ಗೆ ಬಂದಿದೆ, ಮತ್ತೆ ಅಲ್ಲಿಂದ ರಿಜೆಕ್ಷನ್ ಆಗಿ ಡೈಲಿ ಹತ್ರಕ್ಕೆ ಹೋಗ್ತಾ ಇದೆ. ಸೊ ಡೈಲಿನ ಬ್ರೇಕ್ ಆಯ್ತಂದರೆ ಎಕ್ಸ್ಟ್ರೀಮ್ ಹೋಗುತ್ತೆ, ಎಕ್ಸ್ಟ್ರೀಮ್ ಬ್ರೇಕ್ ಆದರೆ ಪೀಕ್ನ ಬ್ರೇಕ್ ಆದರೆ ಔಟ್ಮೋಸ್ಟ್ ಹೋಗುತ್ತೆ ಅಂತ ಕ್ಲಿಯರಾಗಿ ಹೇಳಿದ್ದೆ. ನೀವು ಮಾರ್ಕೆಟ್ ಪರ್ಫಾರ್ಮೆನ್ಸ್ ನೋಡ್ತಿರ್ಬೋದು, ಇನ್ನೂ ಈಗ ಲೈವ್ ರನ್ ಆಗ್ತಿದೆ. ಸೊ ಎಕ್ಸಾಕ್ಟಾಗಿ ಔಟ್ಮೋಸ್ಟ್ನ ರೀಚ್ ಆಗಿದೆ. ಸೊ ಇವತ್ತಿನ ಮ್ಯಾಕ್ಸಿಮಮ್ ಲೆವೆಲ್ಸ್ ಇಷ್ಟೇ, ಈ ಲೆವೆಲ್ನ ಬಿಟ್ಟು ಬ್ರೇಕ್ ಆಗೋದಿಲ್ಲ. ಸೊ ಈ ರೀತಿಯಾಗಿ ಮಾರ್ಕೆಟ್ ಲೆವೆಲ್ಸ್ನ ಪರ್ಫೆಕ್ಟಾಗಿ ತಿಳ್ಕೊಳ್ಳೋಂಥ ಟೂಲ್ಸ್ನ ಇಟ್ಕೊಂಡ್ರೆ ನೀವು ನಾಳೆ ಏನಾಗುತ್ತೆ ಇದೆಲ್ಲ ತಲೆ ಕೆಡಿಸ್ಕೊಂಡು ಇವತ್ತೇ ಕೊಡೋ ನೆಸಿಟಿ ಇಲ್ಲ. ಮಾರ್ಕೆಟ್ ಓಪನ್ ಆದಾಗ ನೀವು ನೋಡಿದ್ರೆ ಸಾಕು, ನಿಮ್ಗೆ ಗೊತ್ತಾಗುತ್ತೆ. ಸೊ ಈ ರೀತಿಯಾದ ಲೆವೆಲ್ಸ್ ನಿಮ್ಗೆ ಬೇಕು ಅಂದರೆ ನಮ್ಮ ಪೇಜ್ನ ಫಾಲೋ ಮಾಡಿ. ಅಕಸ್ಮಾತ್ ಈ ಲೆವೆಲ್ಸ್ ನಿಮಗೆ ಲೈವಾಗಿ ನೀವು ಯೂಸ್ ಮಾಡಬೇಕು ಅಂದರೆ ನಮ್ಮ ಸಬ್ಸ್ಕ್ರಿಪ್ಷನ್ ತಗೊಳ್ಳಿ. ಸಬ್ಸ್ಕ್ರಿಪ್ಷನ್ ತಗೊಳ್ಳೋದಕ್ಕೆ ಈ ಮೇಲೆ ಕೊಟ್ಟಿರೋಂಥ ಕಾಂಟ್ಯಾಕ್ಟ್ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಸೊ ಥ್ಯಾಂಕ್ ಯು, ಆಲ್ ದ ಬೆಸ್ಟ್.